ಅದರಲ್ಲೂ ಇವಳು ನನ್ನ ಕಣ್ಣೆದುರುಗೇನೆ ಇರಬೇಕು. ಯಾಕೆ ಹೇಳು? ನಾನು ಗೆಲ್ಲೋದನ್ನ ನೀನು ಕಣ್ಣಾರೆ ನೋಡ್ಬೇಕು. ನಾನು ಗೆದ್ರೆ ನೀನು ನಿನ್ನ ಲಾಯರ್ ಡಿಗ್ರಿನ ಬಾರ್ ಕೌನ್ಸಿಲ್ ಮುಂದೆ ಸರೆಂಡರ್ ಮಾಡ್ತೀಯ. ಹೋಗ್ತಿದ್ಯಾ? ಹೋಗು. ಆದ್ರೆ ಹೋಗೋಕ್ಕಿಂತ ಮೊದಲು ನನ್ನ ಮಗನ ಕಣ್ಣಲ್ಲಿ ಭಯ ಕಾಣಿಸ್ತಿದ್ಯಲ್ಲ, ಅದನ್ನ ಚೆನ್ನಾಗಿ ನೋಡ್ಕೊಂಡು ಹೋಗು. ಶಕುಂತಲಾದೇವಿ, ಇವಳನ್ನ ಆಚೆ ಕಳಿಸ್ತಿರೋದು ಇವಳ ಮೇಲಿನ ಭಯಕ್ಕಲ್ಲ, ಅವಳಿಗೆ ಇಲ್ಲಿರೋ ಅರ್ಹತೆ ಇಲ್ಲ ಅಂತ. ಅವಳ ಅರ್ಹತೆ ಯೋಗ್ಯತೆ ಸರಿಯಾಗೇ ಇದೆ. ಆದ್ರೆ ಅವಳ ಮುಂದೆ ಸೋತು ನಿಂತಿದ್ಯಲ್ಲ ನೀನು, ನಿನ್ನ ಅಹಂಕಾರಕ್ಕೆ ಪೆಟ್ಟು ಬಿದ್ದಿದೆ. ಶಕುಂತಲಾದೇವಿ, ಸಾಕು. ಅವಳಿಂದ ಆಗಿರೋ ಅವಮಾನನ ಮುಚ್ಚಿಡೋದಕ್ಕೆ ಅವಳನ್ನ ಹೊರಗಡೆ ಕಳಿಸ್ತಾ ಇದೀಯಾ? ಜೆಪಿ, ನಾನು ಹೇಳಿರೋ ಮಾತನ್ನ ಒಂದ್ಸಲ ನೆನ್ಪಿಸ್ಕೊ. ಹೆಣ್ಣನ್ನ ಕೀಳಾಗ್ ಕಾಣ್ಬೇಡ. ಒಂದಿನ ಅದೇ ಹೆಣ್ಣಿಂದ ನೀನ್ ಸೋಲ್ತೀಯ ಅಂತ ಹೇಳಿದ್ದೆ. ಆದ್ರೆ ಇವತ್ತು ಹಾಗೇ ನಡೆದಿದೆ. ಹೆಣ್ಣು ಕೇವಲ ನಿನ್ನ ಅಡಿಯಾಳು ಅನ್ನೋದು ನಿನ್ನಂಥವ್ರಿಗಿರೋ ಭ್ರಮೆ. ಹೆಣ್ಣಿಂದಲೇ ಹುಟ್ಟು, ಹೆಣ್ಣೆ ಸಮಾಜನ ಸೃಷ್ಟಿ ಮಾಡೋ ಶಕ್ತಿ. ಜೆಪಿ, ಇವತ್ತಾದ್ರೂ ನಿನಗಿದೆಲ್ಲ ಅರ್ಥ ಆಯ್ತಾ? ಸುಳ್ಳು ಸಾಕ್ಷಿಗಳನ್ನ ಕೊಟ್ಟು ವಿಕ್ಕಿನ ಜೈಲಿಗೆ ಕಳಿಸಿದ್ರೆ ಇವಳು ಗೆದ್ದಿದ್ದಾಳೆ ಅಂತ ಅರ್ಥ ಅಲ್ಲ, ನಾನು ಸೋತಿದ್ದೀನಿ ಅಂತ ಅರ್ಥ ಅಲ್ಲ. ಚಿಟ್ಕೆ ಚಿಟ್ಕೆ ಹೊಡೆಯೋದ್ರಲ್ಲಿ ವಿಕ್ಕಿನ ಹೇಗೆ ಆಚೆ ಕರ್ಕೊಂಡ್ಬರ್ಬೇಕು ಅಂತ ನನಗೆ ಗೊತ್ತು. ಹೌದಾ? ಮತ್ತೆ ಕರ್ಕೊಂಡ್ ಬಾ. ಅಷ್ಟೊಂದು ಧೈರ್ಯ, ಬುದ್ಧಿ, ಶಕ್ತಿ ಇದ್ಮೇಲೆ ಇವ್ರನ್ನ ಯಾಕೆ ಆಚೆ ಕಳಿಸ್ತಿದೀಯಾ? ಇವಳನ್ನ ಇಲ್ಲೇ ಇಟ್ಕೊಂಡು ಕೇಸ್ ನಡೆಸು. ಅದೇನೋ ಸೋಲಿಲ್ಲದ ಲಾಯರು ಯಾರಿಗೂ ಇಲ್ಲದ ಚಾತುರ್ಯ ಇದೆ ಅಂತ ಕೊಚ್ಕೊಳ್ತಾ ಇದೆಯಲ್ಲ, ಅಷ್ಟು ದೊಡ್ಡ ಲಾಯರ್ ಆಗಿ ಆಫ್ಟರ್ ಆಲ್ ಜೂನಿಯರ್ ಲಾಯರ್ಗೆ ಹೆದರೋದ? ಎಂಥ ಪರಿಸ್ಥಿತಿ ಬಂದ್ಬಿಡ್ತು ಜೆಪಿ ನಿಂಗೆ. ನಾನೇನು ಇವಳಿಗೆ ಹೆದರ್ಕೊಂಡಿಲ್ಲ. ಅವಳಿಲ್ಲಿ ಇರಲಿ ಇರದೇ ಇರಲಿ, ಈ ಕೇಸ್ ಗೆಲ್ಲೋದು ನಾನೇ. ಡ್ಯಾಡ್, ನಾವು ಹೋಗ್ತೀವಿ, ನೀವು ಬೇಜಾರಾಗಬೇಡಿ. ಬೇಡ, ನೀವಿಬ್ರು ಹೋಗೋದು ಬೇಡ, ನೀವಿಲ್ಲೇ ಇರಿ. ಅದರಲ್ಲೂ ಇವಳು ನನ್ನ ಕಣ್ಣೆದುರುಗೇನೆ ಇರಬೇಕು. ಯಾಕೆ ಹೇಳು? ನಾನು ಗೆಲ್ಲೋದನ್ನ ನೀನು ಕಣ್ಣಾರೆ ನೋಡ್ಬೇಕು. ನಾನು ಗೆದ್ರೆ ನೀನು ನಿನ್ನ ಲಾಯರ್ ಡಿಗ್ರಿನ ಬಾರ್ ಕೌನ್ಸಿಲ್ ಮುಂದೆ ಸರೆಂಡರ್ ಮಾಡ್ತೀಯ. ಒಂದ್ ವೇಳೆ ನಾನ್ ಗೆದ್ರೆ? ನಾನು ನನ್ನ ಲಾಯರ್ ಡಿಗ್ರಿನ ಬಾರ್ ಕೌನ್ಸಿಲ್ ಮುಂದೆ ಸರೆಂಡರ್ ಮಾಡ್ತೀನಿ. ಚಾಲೆಂಜ್? ಚಾಲೆಂಜ್. ಏನ್ ಮಾತಾಡ್ತಿದ್ದೀರಾ ನೀವು?
ಆಯ್ತಾ? ಇವಾಗ ಸಮಾಧಾನ ಆಯ್ತಾ? ಬೃಂದ, ನೀನ್ ಏನೇ ಸರ್ಕಸ್ ಮಾಡಿದ್ರು ಭಾರ್ಗವಿಯರ ಒಳ್ಳೆತನದ ಮುಂದೆ ನಿನ್ ನಾಟಕ ನಡೆಯಲ್ಲ. ಲಾಯರ್ ಆಗಿ ನಿನ್ ಕರ್ತವ್ಯನ ನೀನ್ ಮಾಡಿದೀಯ ಭಾರ್ಗವಿ. ಆದ್ರೆ ಈ ಮನೆ ಸೊಸೆಯಾಗಿ ನೀನು ಭೇದಿಸ್ಬೇಕಾಗಿರೋದು ಇನ್ನೂ ಇದೆ. ಅಜ್ಜಿ, ಅಷ್ಟೊಂದೆಲ್ಲ ಕನ್ಸ್ ಕಾಣ್ಬೇಡಿ. ಇವತ್ತೇನೋ ಮಾವನೀಗೋ ಹರ್ಟ್ ಮಾಡಿ ಅವಳನ್ನ ಇಲ್ಲೇ ಉಳಿಸ್ಕೊಂಡ್ರಿ. ಆದ್ರೆ ಇವಳು ಈ ಮನೇಲಿ ಜಾಸ್ತಿ ದಿನ ಇರೋದಕ್ಕೆ ನಾನ್ ಅವಕಾಶ ಮಾಡ್ಕೊಡೋದಿಲ್ಲ. ರೇ ಕೃಷ್ಣ, ಸರ್, ನನಗೆ ಯಾಕೋ ನೀವು ರಿಸ್ಕ್ ತೊಳ್ತಿದ್ದೀರ ಅನ್ಸುತ್ತೆ. ಬೇಡ ಸರ್. ರೇ ವಿಜಯ್, ಹೋಗ್ರಿ ಒಳಗೆ ಹೋಗ್ರಿ. ಏನು ಮಾಡಿಲ್ಲ ಕಣ್ರು, ಹೊಡ್ತೀರ ಯಾಕೆ? ಅಮ್ಮ ಮೈ ಕೈ ಊಳೆ ಎಲ್ಲ ಮುರಿದೋಗುತ್ತೆ ಕಣ್ರು, ಬಿಟ್ಬಿಡ್ರು. ಬೆನ್ನು ಮುರಿಲಿ ಅಂತಾನೆ ಬಾರಿಸ್ತಾ ಇರೋದು. ನಮ್ಮ ಸ್ಟೇಷನಲ್ಲಿ ಇರೋ ಲಾಟಿಗಳೆಲ್ಲ ಖಾಲಿ ಆಗೋವರೆಗೂ ಹೀಗೆ ಪೂಜೆ ಮುಂದುವರಿತಾನೆ ಇರುತ್ತೆ. ಹಾಕಿ ಅವನಿಗೆ ಮೈಯಲ್ಲಿರೋ ಮೂಳೆಗಳು ಒಂದು ಇರಬಾರ್ದು. ನಾನೇನು ಮಾಡಿಲ್ಲ ಅಂತ ನೀನಾದ್ರು ಹೇಳೋ ವಿಜಯ್, ಪ್ಲೀಸ್. ವಿಕಿ, ಸಾರಿ, ಐ ಆಮ್ ಹೆಲ್ಪ್ಲೆಸ್. ನನ್ನ ಕೈಲಿ ಇದನ್ನು ತಡೆಯೋಕ್ಕಾಗ್ತಾ ಇಲ್ಲ. ರೇ ವಿಜಯ್, ಏನ್ರಿ ನೀವು? ಪೊಲೀಸ್ ರೀ. ಒಬ್ಬ ಕ್ರಿಮಿನಲ್ಲು ಅನಬಾರದು ಮಾತೆಲ್ಲ ನಿಮ್ಮನ್ನು ಅಂತ ಇದ್ರೆ ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ರಿ. ಆ ಲಾಟಿನ ಸ್ವಲ್ಪ ಉಪಯೋಗಿಸ್ರಿ. ಹೇಗೆ ಅಂತ ನಾನು ತೋರಿಸ್ತೀನಿ ಈಗ. ನೋಡ, ಗೌರವ ಕೊಟ್ಟು ಗೌರವ ತಗೋಬೇಕು. ಅರ್ಥ ಆಯ್ತಾ? ಇಂಥ ಬೇಸಿಕ್ ನೀತಿ ಪಾಠವನ್ನು ಹೇಳ್ಕೊಟ್ಟಿಲ್ವಲ್ಲ ನಿಮ್ಮಪ್ಪ. ಕರೀಲಿ. ನೂರು ವರ್ಷ ಆಯ್ತು ಸರ್ ನಿಮ್ಗೆ. ಹೀಗ್ ತಾನೇ ನಿಮ್ಮ ಗುಣಗಾನ ಮಾಡ್ತಾ ಇದ್ದೆ ಒಳಗಡೆ ನಾನು. ಯಾಕ್ರಿ? ನನ್ ತಮ್ಮ ಏನ್ ತಪ್ಪು ಮಾಡ್ದ ಅಂತ ಇಷ್ಟೊಂದು ನೋಡ್ತಿದ್ದೀರಾ? ಏನ್ ಮಾಡೋದು ಮೇಡಮ್, ನೀವುಗಳು ಮನೆಯಲ್ಲಿ ಅವನು ಬೆಳೆಯೋ ವಯಸ್ಸಲ್ಲಿ ಸರಿಯಾಗಿ ತಿದ್ದಿ ಬುದ್ಧಿ ಕಲ್ಸಿದ್ರೆ ನಾವ್ಯಾಕೆ ಅವನಿಗೆ ಈ ತರ ಬುದ್ಧಿ ಕಲ್ಸ್ಬೇಕಾಗಿತ್ತು? ನಿಲ್ಸಯ್ಯ, ಸಾಕು. ಇದೇ ಕಾರಣಕ್ಕೆ ನಿಮ್ಮ ಮಗನಿಗೆ ಹೊಡಿತಿದ್ದೆ. ಗೌರವ ಕೊಟ್ಟು ಗೌರವ ತಗೊಳ್ಳೋದು ನಿಮ್ಮ ರಕ್ತದಲ್ಲೇ ಇಲ್ಲ ಅಂತ ಈಗ ಗೊತ್ತಾಯ್ತು. ಅಲ್ಲಿ ನನ್ನ ಮಗನ ಮದುವೆ ನಡೀತಾ ಇತ್ತು. ಸುಳ್ಳು ಕೇಸ್ ಹಾಕಿ ನನ್ನ ಮಗನ ಹೇಳ್ಕೊಂಡು ಬಂದ್ರಿ ಅಲ್ವಾ? ಏನ ಮತ್ತೊಂದು ಮದುವೆನಾ? ಏನ್ ವಿಕಿ, ಅನ್ಯಾಯವಾಗಿ ಇನ್ನೊಂದು ಹುಡುಗಿ ಬಾಳ್ ಹಾಳು ಮಾಡಿದ್ಯಾ? ಮಾತು ಹಿಡಿತದಲ್ಲಿ ಇರಲಿ ಶಿವ. ಯಾರೋ ಏನೋ ಹೇಳಿದ್ರು ಅಂತ ನನ್ನ ಮಗನ ಅದು ಹೇಗೆ ಅರೆಸ್ಟ್ ಮಾಡಿದೆ? ಸುಮ್ಮನೆ ಅರೆಸ್ಟ್ ಮಾಡೋ ಶೋಕಿ ನಮಗಿಲ್ಲ ಸರ್. ಸಂಧ್ಯಾನ ಕೊಂದವ್ರನ್ನ ಹುಡುಕ್ತಾ ಇದ್ವಿ.
ಇವನೇ ಅಪರಾಧಿ ಅನ್ನೋದಕ್ಕೆ ಪ್ರೂಫ್ ಸಿಕ್ತು. ರೂಲ್ಸ್ ಪ್ರಕಾರನೇ ಅರೆಸ್ಟ್ ಮಾಡ್ಕೊಂಡ್ ಬಂದ್ವಿ. ವಾಟ್? ನನ್ ತಮ್ಮ ಕೊಲೆ ಮಾಡಿಲ್ಲ. ಮತ್ತೆ ನೀವು ಮಾಡಿದ್ರ? ಇದು ನನ್ನ ಸ್ಟೇಷನ್. ಈಗೇನು ನಿಮ್ಮ ಮಗನ್ನ ಯಾಕೆ ಕರ್ಕೊಂಬಂದ್ವಿ ಅನ್ನೋದು ನಿಮಗೆ ಬೇಕು ಅಲ್ವಾ? ಒಂದು ನಿಮಿಷ. ನೋಡಿ, ಸಂಧ್ಯಾ ಕೊಲೆ ಆದ ಜಾಗದಲ್ಲಿ ವಿಕ್ಕಿ ಶೂಸು, ಅವನು ಯೂಸ್ ಮಾಡ್ತಿದ್ದ ಸಿಮ್ ಕಾರ್ಡು ಎಲ್ಲಾನು ಸಿಕ್ಕಿವೆ. ಅವನು ಕೊಲೆ ಮಾಡಿಲ್ಲ ಅನ್ನೋದಾದ್ರೆ ಈ ಸಾಕ್ಷಿಗಳೆಲ್ಲ ಆ ಜಾಗಕ್ಕೆ ಹೇಗೋದ್ವು? ನಾನು ನಿಜವಾಗ್ಲೂ ಕೊಲೆ ಮಾಡಿಲ್ಲ. ಇವ್ರು ಸುಳ್ಳು ಹೇಳ್ತಿದ್ದಾರೆ ಡ್ಯಾಡ್. ನಾನು ಮಾಡಿಲ್ಲ, ನನಗೆ ಗೊತ್ತಿಲ್ಲ. ಇಲ್ಲಿಗೆ ಬಂದಾಗಿಂದ ಇವ್ ನಾಟಕ ನೋಡಿ ನೋಡಿ ಸಾಕಾಗೋಗಿದೆ ನಮಗೆ. ಈ ಸಲ ಸಾಲಿಡ್ ಎವಿಡೆನ್ಸ್ ಇದೆ. ನೀ ಮೊಸಳೆ ಕಣ್ಣೀರಿಂದ ತಪ್ಪಿಸ್ಕೋಬಹುದು ಅಂತ ಅನ್ಕೋಬೇಡ. ನೋಡಿ ಶಿವ, ಏನು ಬೇಕೋ ಅದನ್ನ ಕೊಡ್ತೀನಿ. ಚಿಕ್ಕು, ಹೇಳಪ್ಪ. ಏನ್ ಹೇಳೋದಂತಾನೆ ಗೊತ್ತಾಗ್ತಿಲ್ಲ ಚಿಕ್ಕು. ಎಲ್ಲ ಮುಗಿದ ಮೇಲೆ ಹೇಳೋದು ಏನಪ್ಪ ಇರುತ್ತೆ? ವಿಕ್ಕಿ ಬದಲಾಗಿದ್ದಾನೆ ಅಂತ ನೀನು ಹೇಳಿದ್ಮೇಲೆ ನಿನ್ ಮಾತನ್ನ ನಂಬಿ ನಾನು ಈ ಮದುವೆಗೆ ಒಪ್ಕೊಂಡೆ. ಹಾಗಿದ್ದೇನು? ಇವಾಗ್ಲೂ ನಾನು ಅದೇ ಮಾತನ್ನ ಹೇಳ್ತಾ ಇದ್ದೀನಿ ಚಿಕ್ಕು. ವಿಕ್ಕಿ ಬದಲಾಗಿದ್ದಾನೆ, ಆದ್ರೆ ಅವನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಅರೆಸ್ಟ್ ಮಾಡಿ. ಹಾಗಾದ್ರೆ ನಿನ್ನ ಹೆಂಡತಿ ಹೇಳಿದ ಸಾಕ್ಷಿ ಸುಳ್ಳ? ವಿಕ್ಕಿಯ ಅಪರಾಧಿ ಅನ್ನೋ ಅನುಮಾನ ನಿಮ್ಗೆ ಗೊತ್ತಿದ್ರು ಯಾಕೋ ಮದುವೆ ಮಾಡಿಸ್ದೆ? ಅರ್ಜೆಂಟಾಗಿ ಮದುವೆ ಮಾಡಿಸಿ ನನ್ನ ಮಗಳ ಜೀವನನ ಯಾಕೆ ಹಾಳು ಮಾಡಿದ್ರಿ? ಯಾಕೆ ಬಾವಿಗೆ ತೊಳ್ದೆ? ಏಯ್, ಸ್ವಲ್ಪ ದಿನಗಳ ಹಿಂದೆ ವಿಕ್ಕಿನ ಬೈತೆ, ದಿಢೀರ್ ಅಂತ ವಿಕ್ಕಿನ ಒಪ್ಕೊಂಡೆ. ನೀನೇ ನಮ್ಮನ್ನೆಲ್ಲ ಒಪ್ಸಿ ಎಂಗೇಜ್ಮೆಂಟ್ ಮಾಡಿ ಮದುವೆನೂ ಮಾಡಿಸ್ದೆ. ಇದನ್ನೆಲ್ಲ ನೋಡ್ತಿದ್ರೆ ಅರ್ಜುನ್ ನೀನೇನೋ ಮುಚ್ಚಿಡ್ತಾ ಇದೀಯ. ವಿಕ್ಕಿ ಏನಾದ್ರೂ ನಿನ್ಗೆ ಹೆದರ್ಸದ್ನಾ? ಅಥವಾ ಶಕ್ತಿ ಪ್ರಸಾದ್ ನಿನ್ಗೇನಾದ್ರೂ ಬ್ಲಾಕ್ ಮೇಲ್ ಮಾಡ್ದಾ? ಮಾಡಿರ್ತಾನೆ.